ಚಿಕ್ಕಮಗಳೂರಿನಲ್ಲೂ ಬೀದಿಗೆ ಬಂತು ಬಿಜೆಪಿ ಟಿಕೆಟ್ ಫೈಟ್. ಶೋಭಾ ಕರಂದ್ಲಾಜೆ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚಿಕ್ಕಮಗಳೂರಿನಲ್ಲೂ ಕೂಡ ಬೀದಿಗೆ ಬಂದಿದೆ ಬಿಜೆಪಿ ಟಿಕೆಟ್ ಫೈಟ್. ಸಂಸದೆ ಶೋಭಾ ಕರಂದ್ಲಾಜೆ ವಿರುದ್ಧ ಬಿಜೆಪಿಯ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚಿಕ್ಕಮಗಳೂರು ಬಿಜೆಪಿ ಕಚೇರಿಯಲ್ಲಿ ಟಿಕೆಟ್ಗಾಗಿ ಹೈ ಡ್ರಾಮಾ ನಡೆದಿದೆ. ಚುನಾವಣಾ ನಿರ್ವಹಣಾ ಸಮಿತಿ ಸದಸ್ಯರ ಮುಂದೆ ಆಕ್ರೋಶ. ಆರಗ ಜ್ಞಾನೇಂದ್ರ ಭಾನುಪ್ರಕಾಶ್ ಸಮ್ಮುಖದಲ್ಲಿ ಹೈ ಡ್ರಾಮಾ. ಗೋ ಬ್ಯಾಕ್ ಶೋಭಾ ಅಂತ ಬಿಜೆಪಿ ಕಚೇರಿಯಲ್ಲಿ ಘೋಷಣೆ ಕೂಗಲಾಯಿತು. ಉಡುಪಿಯಲ್ಲಿ 5 ಶಾಸಕರಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಯಾರೂ ಇಲ್ಲ. ಈ ಬಾರಿ ಚಿಕ್ಕಮಗಳೂರಿನವರಿಗೆ ಟಿಕೆಟ್ ಕೊಡಬೇಕು. ಯಾರಿಗಾದರೂ ಕೊಡಿ, ಚಿಕ್ಕಮಗಳೂರು ಜಿಲ್ಲೆಯವರಿಗೆ ಕೊಡಿ. ಗೋ ಬ್ಯಾಕ್ ಶೋಭಾ ಘೋಷಣೆ ಕೂಗಲಾಗಿದೆ. ಚುನಾವಣಾ ನಿರ್ವಹಣಾ ಸಮಿತಿ ಸದಸ್ಯರ ಮುಂದೆ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆರಗ ಜ್ಞಾನೇಂದ್ರ ಭಾನುಪ್ರಕಾಶ್ ಸಮ್ಮುಖದಲ್ಲಿ ನಡೆದಂತಹ ಹೈ ಡ್ರಾಮಾ ಇದು. ಬಿಜೆಪಿ ಕಚೇರಿಯಲ್ಲಿ ಕೂಗ್ಲಾಗ್ತಾ ಇರುವ ಘೋಷಣೆಯನ್ನ ನೋಡ್ತಾ ಇದ್ದೀರಿ. ಗೋ ಬ್ಯಾಕ್ ಶೋಭಾ ಅಂತ ಘೋಷಣೆ ಮೊಳಗಿತ್ತು. ಉಡುಪಿಯಲ್ಲಿ 5 ಶಾಸಕರಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಯಾರೂ ಇಲ್ಲ. ಈ ಬಾರಿ ಚಿಕ್ಕಮಗಳೂರಿನವರಿಗೆ ಟಿಕೆಟ್ ಕೊಡಬೇಕು. ಯಾರಿಗೆ ಬೇಕಾದರೂ ಕೊಡಿ, ಚಿಕ್ಕಮಗಳೂರು ಜಿಲ್ಲೆಯವರಿಗೆ ಕೊಡಿ ಅಂತ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಗೋ ಬ್ಯಾಕ್ ಶೋಭಕ್ಕ ಅಭಿಯಾನ. ಯಾರೇ ಅಭ್ಯರ್ಥಿ ಆದರೂ ಕಾರ್ಯಕರ್ತರು ಕೆಲಸ ಮಾಡಬೇಕು. ಮಾಜಿ ಸಚಿವ ಸಿಟಿ ರವಿ ಕೊಟ್ಟಂತಹ ಹೇಳಿಕೆ ಇದು. ಯಾರೇ ಅಭ್ಯರ್ಥಿ ಆಗಲಿ ಕಾರ್ಯಕರ್ತರು ಕೆಲಸ ಮಾಡಬೇಕು. ಮೋದಿಯೇ ನಮ್ಮ ಅಭ್ಯರ್ಥಿ ಅಂತ ಕೆಲಸ ಮಾಡಬೇಕು. ನಿಮ್ಮ ಭಾವನೆ ತಿಳಿಸೋದಕ್ಕೆ ಮಾರ್ಗಗಳು ಬೇರೆ ಇದ್ದಾವೆ. ಭಿನ್ನಾಭಿಪ್ರಾಯ ಇನ್ನೊಬ್ಬರಿಗೆ ಲಾಭ ಆಗಬಾರದು ಅಂತ ಮಾಜಿ ಸಚಿವ ಸಿಟಿ ರವಿ ಹೇಳಿದ್ದಾರೆ. ಎಲ್ಲರಿಗೂ ವಿನಂತಿ ಮಾಡ್ಕೊಳ್ಳೋದು ಒಂದೇ ವಿನಂತಿ ಮಾಡ್ಕೊಳ್ಳೋದು ನಮ್ಮೆಲ್ಲ ಕಾರ್ಯಕರ್ತರು ಮತ್ತು ಮತದಾರರಿಗೆ, ನೀವು ದೇಶವನ್ನು ನೋಡಿ, ದೇಶದ ನಾಯಕತ್ವವನ್ನು ನೋಡಿ. ಯಾರೇ ಅಭ್ಯರ್ಥಿ ಆದರೂ ಕೂಡ ಮೋದಿಯವರೇ ನಮ್ಮ ಅಭ್ಯರ್ಥಿ ಅಂತ ಭಾವನೆ ಇಟ್ಕೊಂಡು ನಾವೆಲ್ಲರೂ ಕೆಲಸ ಮಾಡಬೇಕಾಗುತ್ತೆ. ಯಾಕೆಂದರೆ ನಮ್ಮ ವೈಮನಸ್ಯ ಅದು ದೇಶಕ್ಕೆ ಆಪತ್ತನ್ನು ತರಬಾರದು. ನಾವೆಲ್ಲರೂ ಒಂದೇ ಧ್ವನಿಯಿಂದ ಕೆಲಸ ಮಾಡಬೇಕು. ನನ್ನ ಹತ್ರ ವೈಯಕ್ತಿಕವಾಗಿ ಮಾತಾಡಿದವರಿಗೂ ಇದೇ ಮಾತು ಹೇಳಿದ್ದೀನಿ. ನಮ್ಮ ಗುರಿ ಮೋದಿ ಮತ್ತೊಂದೇ, ಒಂದೇ ಗುರಿ ಇಟ್ಕೊಂಡು ನಾವು ಅದಕ್ಕಾಗಿ ಕೆಲಸ ಮಾಡಬೇಕಾಗುತ್ತೆ. ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊಳ್ಳೋದು ಒಂದೇ ವಿನಂತಿ ಮಾಡ್ಕೊಳ್ಳೋದು ನಮ್ಮೆಲ್ಲ ಕಾರ್ಯಕರ್ತರು ಮತ್ತು ಮತದಾರರಿಗೆ, ನೀವು ದೇಶವನ್ನು ನೋಡಿ, ದೇಶದ ನಾಯಕತ್ವವನ್ನು ನೋಡಿ. ಯಾರೇ ಅಭ್ಯರ್ಥಿ ಆದರೂ ಕೂಡ ಮೋದಿಯವರೇ ನಮ್ಮ ಅಭ್ಯರ್ಥಿ ಅಂತ ಭಾವನೆ ಇಟ್ಕೊಂಡು ನಾವೆಲ್ಲರೂ ಕೆಲಸ ಮಾಡಬೇಕಾಗುತ್ತೆ. ಯಾಕೆಂದರೆ ನಮ್ಮ ವೈಮನಸ್ಯ ಅದು ದೇಶಕ್ಕೆ ಆಪತ್ತನ್ನು ತರಬಾರದು. ನಾವೆಲ್ಲರೂ ಒಂದೇ ಧ್ವನಿಯಿಂದ ಕೆಲಸ ಮಾಡಬೇಕು. ನನ್ನ ಇದು ಮಾಜಿ ಸಚಿವ ಸಿಟಿ ರವಿ ಅವರ ಮಾತು. ಈಗಾಗಲೇ ಚಿಕ್ಕಮಗಳೂರಿನಲ್ಲಿ ಗೋ ಬ್ಯಾಕ್ ಶೋಭಾ ಅಭಿಯಾನ ನಡೀತಾ ಇದೆ. ಬಿಜೆಪಿಯ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಿಟಿ ರವಿಯವರು ಹೇಳಿರುವಂಥದ್ದು, ಯಾರೇ ಅಭ್ಯರ್ಥಿ ಆದರೂ ಪರವಾಗಿಲ್ಲ, ಅವರ ಪರವಾಗಿ ಕೆಲಸ ಮಾಡಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರ ಪರವಾಗಿ ಕೆಲಸ ಮಾಡಬೇಕು, ಅವರನ್ನು ಗೆಲ್ಲಿಸಬೇಕು. ನಮ್ಮ ಆಕ್ರೋಶದ ಲಾಭವನ್ನು ಬೇರೆಯವರು ಪಡಿಬಾರ್ದು. ನಮ್ಮ ಭಿನ್ನಾಭಿಪ್ರಾಯಗಳು ಸಾಕಷ್ಟಿದೆ, ಅದನ್ನು ತಿಳಿಸುವಂತಹ ಮಾರ್ಗಗಳು ಕೂಡ ಬೇರೆ ಇದ್ದಾವೆ. ಅದರ ಲಾಭ ಬೇರೆಯವ್ರಿಗೆ ಆಗಬಾರ್ದು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.